ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನಮ್ಮೂರಲ್ಲಿ ರಾತ್ರೆಲ್ಲ ಮಳೆ ಬಂದು ಬೆಳಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಈ ರೀತಿ ಇರುತ್ತೆ ವಾತಾವರಣ. ಇನ್ನು ನಮ್ಮೂರ ಸುತ್ತಮುತ್ತ ಎಲ್ಲ ಬೆಟ್ಟಗಳೇ ಇದ್ದಾವೆ. ಬೆಟ್ಟದ ಮಧ್ಯ ನಮ್ಮೂರಿದೆ. ಇನ್ನು ಹೆಣ್ಮಕ್ಳು ಎದ್ದಿದ ತಕ್ಷಣ ಮಾಡೋ ಮೊದಲು ಕೆಲಸನೇ ಇದು. ಬಾಗಿಲು ಕಸ ಎಲ್ಲ ಗುಡಿಸಿ, ನೀರು ಹಾಕಿ, ಹೊಸ್ಲು ಒರೆಸಿ, ಅರಿಶಿನ ಕುಂಕುಮ ಇಕ್ಕಿ. ಇನ್ನು ನಾನಂತೂ ಮದುವೆಗೂ ಮುಂಚೆ ಇಷ್ಟು ಬೇಗ ಎದ್ದು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟವಳೇ ಅಲ್ಲ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನು ಮದುವೆ ಆಗಿ ಹೋದ ಮನೇಲಿ ನಮ್ಮನ್ನೆಲ್ಲ ಬಯಸ್ತೀಯ ಕಣೆ ನೀನು ಅಂತ ಹೇಳ್ತಾ ಇರುತ್ತೆ ನಮ್ಮಮ್ಮ. ಮದುವೆ ಆದಮೇಲೆ ಎಲ್ಲ ನೋಡಿ ನೋಡಿ ನಾನೇ ಕಲ್ತ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ. ಇಷ್ಟೆಲ್ಲ ರೆಡಿ ಮಾಡಿ ಅಡುಗೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಇನ್ನು ನನ್ನ ಮಗಳನ್ನ ಅಂಗನವಾಡಿಗೆ ರೆಡಿ ಮಾಡಿ ಅವಳನ್ನ ಯಾರಾದರೂ ಒಬ್ಬರು ಕರ್ಕೊಂಡು ಹೋಗಬೇಕು. ಅವಳು ಒಬ್ಬೊಬ್ಬಳೇ ಹೋಗೋದು ಇಲ್ಲ, ಬರೋದು ಇಲ್ಲ. ಎಲ್ಲಿಗೆ ಹೋಗ್ತಿರೋದೇಳು? ಅಂಗನವಾಡಿಗೆ. ಸೀರೆ ನೋಡಲ್ಲಮ್ಮ. ಇಲ್ಲ ಬೋಟದಲ್ಲಿ ಬೇಡ. ಯಾಕೆ? ಆಪಲ್ ತಿನ್ನು. ಇದು ಕಾರು. ನೀ ಮಾತಾಡ್ತಿದ್ದಲ್ಲ, ನೀ ಮಾತಾಡಲ್ಲ. ನಾನು ಅತ್ತಾನೆ. ಯಾರು? ನೀ ಮಾತಾಡ್ತಿದ್ದಲ್ಲ ಅದು ಅತ್ತಾನೆ. ಅಳ್ತಾನ? ಹೌದಾ? ಕೊಚ್ಚ ಅದಮ್ಮ ಬಿಟ್ಟು ಅತ್ತಾನೆ. ಹೆಂಗ್ ಅಳ್ತಾನೆ? ಅಮ್ಮ ಬೇಕು ಅಂತ, ನನ್ನ ಹೊಡಿಬೇಡ ಅಂತ. ಹೌದಾ? ನನ್ನ ಹೊಡಿಬೇಡ ಅಂತೈತಿ ಕದ್ದ. ನೋಡ್ತಾ ಸಂಜೆ ಆಗೇ ಹೋಯ್ತು. ಇನ್ನು ಪೂಜೆ ಮಾಡೋದ್ರಿಂದ ಏನೋ ಮನಸ್ಸಿಗೆ ನೆಮ್ಮದಿ, ಸಂತೋಷ ಎಲ್ಲ ಸಿಗುತ್ತೆ.
ಪೂಜೆ ಮುಗೀತು. ಅಷ್ಟರಲ್ಲಿ ನನ್ನ ಮಗಳು ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಬಂದು. ಚಿಕ್ಕ ಮಕ್ಕಳು ದೊಡ್ಡವ್ರು ಏನೇ ಮಾಡಿದ್ರು ನೋಡಿ ಕಲಿಯೋದ್ರಿಂದ ದೊಡ್ಡವ್ರು ಸ್ವಲ್ಪ ಮಕ್ಕಳಿರ್ಬೇಕಾದ್ರೆ ಒಳ್ಳೆ ಮಾತು ಆಗಿರ್ಬೋದು, ಇನ್ನು ಅವ್ರಿಗೆ ಒಳ್ಳೆ ವಿಚಾರನ ಹೇಳ್ಕೊಡಿ ಮೊದಲು. ಇನ್ನು ಸಂಜೆ ಸ್ವಲ್ಪ ಮಳೆ ಬರ್ತಾ ಇತ್ತು ನೋಡಿ. ನಾನು ಹೇಳಿದ್ನಲ್ಲ ಸುತ್ತ ಬೆಟ್ಟಗಳೇ ಇದ್ದಾವೆ ನಮ್ಮೂರಲ್ಲಿ ಅಂತ. ಇನ್ನು ಇಷ್ಟೊತ್ತು ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.